ಈ ಆಕೃತಿ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಾದ್ರೆ ನೀವು ನಾ ಹೇಳಿದ ಗಣಿತಗಳನ್ನು ಭುಜಗಳನ್ನು ಕಂಡು ಹಿಡಿಯುವಂಥ ಒಂದು ಸಾಮರ್ಥ್ಯ ಸಿಗ್ತದೆ. ಮುಂದೆ ವಿಸ್ತೀರ್ಣ ಲೆಕ್ಕಗಳು ಭಾಳ ಕಠಿಣ ಇರ್ತಾವೆ. ಅವುಗಳನ್ನು ನೀವು ಭುಜದಳತೆ ಸುತ್ತಳತೆ ಕಂಡು ಹಿಡಿಬೇಕಾದ್ರೆ ಈಗಿದ್ದೇ ಗಣಿತಗಳು ಇವು ಸರಳದಿಂದ ನಿಮಗೆ ನಾ ಬೇರೆ ಕಡೆ ಒಯ್ಲಿಕ್ಕತ್ತನೋ ಈಗ ಚೆಂದಂಗೆ ನೋಡಿಕೊಂಡು ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ಬಿಡಿಸೋದಾಗಿತ್ತು ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಕಟ್ಟಾದ ಆಕೃತಿಯನ್ನು ಪೂರ್ಣ ಆಕೃತಿ ಒಳಗೆ ನೀವು ಕಟ್ಟಾದ ಆಕೃತಿ ವಿಸ್ತೀರ್ಣವನ್ನು ಕಳೆಯಬೇಕು. ಪೂರ್ಣ ಆಕೃತಿ ಅಂದರೆ ಏನು? ಇದು ಉದ್ದ, ಇದು ಅಗಲ. ಪೂರ್ಣ ಆಕೃತಿ ವಿಸ್ತೀರ್ಣವನ್ನು ತಕ್ಕೋರಿ. ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? 7 ಗುಂಡ್ಲೆ 2 ಬರೋಬ್ಬರಿ 14. ಕಟ್ಟಾದ ಆಕೃತಿ ವಿಸ್ತೀರ್ಣ ತಗೋಬೇಕೀಗ. ಕಟ್ಟಾದ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಇಲ್ಲಿ 2 ಅದ, ಇಲ್ಲಿ 1 ಅದ, 3 ಅದ. 7ರಾಗ 3 ಕಳೀರಿ. 7ರೊಳಗೆ ಎಷ್ಟು ಕಳಿಬೇಕು? 7ರೊಳಗೆ ಈ 2 1 ಇದು 1 ಕಳೆಯೋದು ಬಿಡ್ರಿ. ಅಂದ್ರೆ 3 ಕಳೆದ್ರೆ ಏನಾಯ್ತು? ಗುಂಡ್ಲೆ ಎಷ್ಟು? ಇಲ್ಲಿದಿಂದ ಇಲ್ಲಿಗೆ ಎಷ್ಟು? 1. ನೋಡಿ, ಇದು 1 2 3 ಆಯ್ತು. ಇದು 7 ಆಯ್ತು. 7ರಾಗ 3 ಕಳೀರಿ. ಬರೋಬ್ಬರಿ 4 ಗುಂಡ್ಲೆ 1 ಬರೋಬ್ಬರಿ 4 ಚದರ ಸೆಂಟಿಮೀಟರ್. 4 ಚದರ ಸೆಂಟಿಮೀಟರ್. ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಸಹಿತ ಹೇಳಿ ನಾ. 4 ಚದರ ಸೆಂಟಿಮೀಟರ್. ಇನ್ನು ಈ ಆಕೃತಿ ವಿಸ್ತೀರ್ಣ ಅಂದ್ರೆ ಪೂರ್ಣ ಆಕೃತಿ ವಿಸ್ತೀರ್ಣದೊಳಗೆ ಕಟ್ಟಾದ ಆಕೃತಿ ವಿಸ್ತೀರ್ಣ ಕಳೆದು ಬಿಡ್ಬೇಕು. ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ 14 ಮೈನಸ್ 4 10 ಚದರ ಸೆಂಟಿಮೀಟರ್. 10 ಚದರ ಸೆಂಟಿಮೀಟರ್. ಈಗ ನೀವು ಮುಂದಿನ ಲೆಕ್ಕ ಮಾಡ್ರಿ. ಟೈಮ್ ಕೊಟ್ಟದ, ಅದನ್ನು ನೀವು ಮಾಡಬೇಕು. ಅಂದರೆ ನಿಮಗೆ ಗಣಿತ ತಿಳಿದದಂತ ಅರ್ಥ ತಿಳಿತಲ್ಲ. ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಮಾಡಿ ಮುಂದಿನ ಲೆಕ್ಕ ಮಾಡ್ರಿ. ನಿಮ್ಗೆ ಗುರ್ತಾಗ್ಬಿಡ್ತದೆ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಗುರ್ತಾಗ್ತದೆ. ನೋಡ್ರಿ, ಇಲ್ಲಿ ಗಣಿತ ಮಾಡುವಾಗ ನಿಮಗೆ 2 ರೀತಿ ತಿಳಿಸ್ತದ. ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ ತ್ರಿಕೋನದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? 1/2 ಗುಂಡ್ಲೆ ಇದಕ್ಕೆ ಪಾದ ಅಂತಾರ. ಪಾದ ಇದಕ್ಕೇನಂತಾರೆ? ಎತ್ತರ ಅಂತಾರ. ಎತ್ತರ ನೋಡ್ರಿ ಏನು ಎದಕ್ಕಂತಾರ? ಪಾದ ಎದಕ್ಕಂತಾರ? ಇದು 9 ಸೆಂಟಿಮೀಟರ್ಗೆ ಪಾದ ಅಂತಾರೆ. ಯಾವಾಗಾದ್ರೂ ಪಾದ ಅಂದ್ರೆ ಇದನ್ನೇ ಅರ್ಥ ಮಾಡ್ಕೋಬೇಕು. ಬಾಟಮ್ ಇದು ಹೈಟ್, ಇದು ಎತ್ತರ 12 ಸೆಂಟಿಮೀಟರ್. 1/2 ಗುಂಡ್ಲೆ ಪಾದ 9 ಅದ, ಗುಂಡ್ಲೆ ಎತ್ತರ ಎಷ್ಟದ? 12 ಅದ. 2 1 2 6 ಬರೋಬ್ಬರಿ 9 6 54 ಚದರ ಸೆಂಟಿಮೀಟರ್. 54 ಚದರ ಸೆಂಟಿಮೀಟರ್ ಉತ್ತರ ಬಂತು. ನೋಡಿ, ತ್ರಿಭುಜದ ವಿಸ್ತೀರ್ಣೆ ತೆಗೆದು ಗುರುತಿರ್ಬೇಕು ನಿಮಗೆ. ಇನ್ನು 2ನೇ ರೀತಿ ಹೆಂಗಂತಂದ್ರೆ ಈ ಒಟ್ಟು ಈ ಆಯತದ ವಿಸ್ತೀರ್ಣ ತಕ್ಕೋಬೇಕು ನೀವು. ಆಯತದ ವಿಸ್ತೀರ್ಣ ಎಷ್ಟದ? 12 9 ಎಷ್ಟು? ಆಯತದ ವಿಸ್ತೀರ್ಣ ಸರ್ವಾಸ್ ಬಾಗಿಲೆ 2 = ತ್ರಿಭುಜದ ವಿಸ್ತೀರ್ಣ.
ತ್ರಿಭುಜದ ವಿಸ್ತೀರ್ಣ. ನೋಡ್ರಿ, ಇದೊಂದು ರೀತಿ ಗುರ್ತಿರ್ಬೇಕು ನಿಮಗೆ. ಗೋಜಿಗೆ ಹೋಗ್ಬಾರ್ದ, ಪಟ್ನ ಮಾಡಿಬಿಡ್ರಿ. ಬರೋಬರಿ ಎಷ್ಟದ? 12 9 ಅದ. 12 ಗುಂಡ್ಲೆ 9 ಡಿವೈಡೆಡ್ ಬೈ 2 ಈಜ್ವಲ್ ಟು 2 1 2 6 9 6 54 ಚದರ ಸೆಂಟಿಮೀಟರ್. ನೋಡ್ರಿ, ಇಲ್ಲೂ ಬಂತು ಉತ್ತರ. ನೀವು ಯಾವ ರೀತಿ ಮಾಡಿದ್ರು ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ ಆಯತದಾಗ ತ್ರಿಕೋನ ಕೇಳಿದ್ರೆ ಆಯತದ ವಿಸ್ತೀರ್ಣ ತಕ್ಕೊಂಡು 2 ಬಾಕ್ಸಿಗೆ ಅದು ಬರ್ತದೆ. ಮತ್ತು ನಿಮಗೆ ತ್ರಿಕೋನದ್ದೇ ಬೇಕಪ್ಪ, ತ್ರಿಭುಜದ ವಿಸ್ತೀರ್ಣ ಬರೋಬರಿ ರೀತಿ 1 ರೀತಿ 2. ರೀತಿ 1 ಇಂಪಾರ್ಟೆಂಟ್, ಅದು ಇದು ರೀತಿ 2 ಇದು ಇಂಪಾರ್ಟೆಂಟ್. ಬೇಕಾದ್ ಮಾಡ್ಕೊರಿ. 12 ಗುಂಡ್ಲೆ 9 ಡಿವೈಡೆಡ್ ಬೈ 2 ಅಂದ್ರೆ ಆಯತದ ವಿಸ್ತೀರ್ಣಕ್ಕೆ 2 ರೀತಿ ಭಾಗಿಸಿದ್ರಿ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಬರ್ತದೆ. ಆಯತವನ್ನು 2 ಭಾಗ ಮಾಡಿದಾಗ ನೋಡ್ರಿ, ಇದು ತ್ರಿಭುಜ ಇದು ತ್ರಿಭುಜ. ಸರ ತಿಳ್ಕೊಂಡು ಮಾಡಿಬಿಟ್ರೆ ಭಾಳ ಸರಳದ. ಹೆಂಗೆ ನೋಡ್ರಿ ಹೆಂಗೆ ಮಾಡ್ಯಾರ ಅವರು. 1/2 ಪಾದ ಗುಂಡ್ಲೆ ಎತ್ತರ ಅಂತಂದ್ರೆ ಹೆಂಗೆ ಅರ್ಥ ಮಾಡ್ಯಾರ ನೋಡೋರು. ಯಾವ್ದು ಬೇಕಾದ್ರೆ ಅರ್ಧ ಮಾಡ್ಕೋರಿ. ಇದನ್ನ ಅರ್ಧ ಮಾಡ್ರಿ 6 9 6 54 ಬಾಯಿನಿಂದ ತ್ರಿಭುಜದ ವಿಸ್ತೀರ್ಣ. ಕಲಿ ಇತ್ತು ಅಂದ್ರೆ ಏನು ಬೇಕಾದ್ರೆ ಲೆಕ್ಕ ಮಾಡ್ಬೋದು. ತ್ರಿಭುಜದ ವಿಸ್ತೀರ್ಣ ಎಷ್ಟು? ಇದ್ರಾಗ ಒಂದು ಯಾವ್ದು ಅರ್ಧ ಆಗ್ತದೆ ಹೇಳ್ರಿ? 12 ಅರ್ಧ ಆಗ್ತದಿಲ್ಲ, ಅದು 6 ಮಾಡ್ರಿ. 9 6 54 ಬಾಯಿನಿಂದ ಉತ್ತರ ಇಟ್ಬಿಡ್ರಿ. ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳನ್ನು ಸರಿಯಾಗಿ 2 ತಾಸು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನೀವು ಪ್ರತಿಯೊಬ್ಬರು CET ಪಾಸ್ ಆಗಿ ನೀವು ಪೇಡೆ ಹಂಚೋದೆ ಬರದು ಇಟ್ಕೋರಿ. ನೀವು ಈಗ ಬರೀ ಒಂದು 2000 ವಿಡಿಯೋಗಳು ಇವು ಸುಮ್ಮನೆ ಶಾಂಪಲ್ ಇವು ನಿಮ್ಗೆ. ಇನ್ನು ಮುಂದೆ ವಿಡಿಯೋಗಳು ಬರ್ತಾವೆ ನೋಡ್ರಿ, ಅವು ಹೆಂಗವ ತಳ ಬುಡ ಇಲ್ಲ, ಕೆಲಸದ ಲೆಕ್ಕಗಳು, ಫ್ಯಾರನೀಟ, ಸೆಂಟಿಗ್ರೇಟ, ಸಮಯದ ಲೆಕ್ಕಗಳು, ರೈಲಿನ ವೇಗ ಎಷ್ಟು, ಆಮೇಲೆ ದಾರಿಯ ದೂರ ಎಷ್ಟು, ಎಲ್ಲ ಗಣಿತಗಳು ನಿಮಗೆ ಇನ್ನೂ ಹಂಗೆ ವಿಡಿಯೋ ಮಾಡ್ಕೋತ ನಾವು ಹೋಗ್ತಿರ್ತಾನೋ. ನೀವು ಕ್ರಮಬದ್ಧವಾಗಿ ವಿಡಿಯೋಗಳನ್ನ ನೋಡ್ಕೋತೋರಿ. ಜೀವನದಿಂದ ಏನೂ ಮಾಡಬೇಡ್ರಿ. ಮುಂದಿನ ಸಲ ಮಾರ್ಚ್ 1ರಿಂದ NCB 1 ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಬೇಸಿಕ್ SL ಸೀರಿಯಲ್ ಅಂತಂದ 400ರಿಂದ 500 ಗಣಿತವು ಅವತ್ತನ್ನು ಅಭ್ಯಾಸ ಮಾಡಿ ನೋಡ್ರಿ. ನೀವು ಇವೇನೋ ನಿಮಗೆ ಅವತ್ತನ್ನು ಸುಮ್ಮ ಕಣ್ಣು ಮುಚ್ಚುತ್ತನು ಎಲ್ಲಿ SL ಸೀರಿಯಲ್ ಅಂತ ಬರ್ತದ ಆ ಅಭ್ಯಾಸನ ಪರ್ಫೆಕ್ಟಾಗಿ ಎಲ್ಲ ನಮೂನೆ ಗಣಿತಗಳು ಇರ್ತಾವ. ಅದ್ರ NCB ಅಂದರೆ ಅದು ಬೇರೆ, ನವೋದಯ ಮತ್ತು ಸೈನಿಕ್ ಸ್ಕೂಲ್ಗೂ ಮಿಶ್ರ ಇರ್ತದೆ. ಆದ್ರೆ S ಸೀರಿಯಲ್ ಅಂದ್ರೆ ಏನು? ಎಲ್ಲ ರೀತಿಯ ಗಣಿತಗಳು ವಿಸ್ತೀರ್ಣಕ್ಕೆ ಯಾವ ನಮೂನಿ ಗಣಿತ ಕೇಳ್ತಾನೆ ಒಂದೇ ಒಂದು ಸೀರಿಯಲ್ದೊಳಗೆ ಗಣಿತ ಇರ್ತಾವೆ. ಒಂದು 30-40 ಅವನ್ನ ಅಭ್ಯಾಸ ಮಾಡಬೇಕು. ಅದನ್ನ ಅಭ್ಯಾಸ ಮಾಡಿದಾಗ ಕ್ವಶನ್ ಪೇಪರ್ ಈಸಿಯಾಗಿ ಬಿಡಿಸ್ತೀರಿ. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಫೇರ್ದಾಗ ಬರ್ಕೋರಿ. ಚೆನ್ನಾಗಿ ಲೈಕ್ ಮಾಡೋದು ಮಾಡಿರಿ. ಮತ್ತು 2ನೇದಾಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಆತ್ಮೀಯರಿಗೆಲ್ಲ ಕಳಿಸ್ರಿ ಅಭ್ಯಾಸಗಳನ್ನೆಲ್ಲ. ಪ್ರತಿಯೊಂದು ಊರಾಗ ಹಳ್ಳಿ ಒಳಗೆ ಎಲ್ಲ ವಿಡಿಯೋಗಳು ನೋಡಲಿ ಎಲ್ಲರೂ.